ನಾಯಿ ಸಾಕಿರ್ತೀರಾ, ಆದರೆ ಅದನ್ನು ಓಡಾಡಿರೋ ಪ್ಲೇಸ್ನ ಕ್ಲೀನ್ ಮಾಡೋದಕ್ಕೆ ಲೈಸಾಲು, ಹಾರ್ಪಿಕ್ಕು, ಪೆನಾಯಿಲು, ಆಸಿಡು ಈ ಥರ ಎಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡ್ತಿರ್ತೀರಾ. ಇದು ಆದರೆ ಅದು ಎಷ್ಟು ಡೇಂಜರ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಅಕೌಂಟ್ ಫಾಲೋ ಮಾಡಿಲ್ಲ ಅಂದರೆ ಫಸ್ಟ್ ಫಾಲೋ ಮಾಡ್ಕೊಳ್ಳಿ. ಇದೆಲ್ಲ ಪ್ರಮೋಷನ್ ಅಲ್ಲ, ಯಾರು ಇದನ್ನೇ ಬ್ರ್ಯಾಂಡ್ ರೆಕಮೆಂಡ್ ಮಾಡ್ತಿಲ್ಲ. ಎಷ್ಟೋ ಜನ ಏನಂತ ಥಿಂಕ್ ಮಾಡ್ತೀರಾ ಅಂದರೆ ಲೈಸಾಲು, ಹಾರ್ಪಿಕ್ಕು, ಪೆನಾಯಿಲು ಈ ಥರ ಹಾಕೋದ್ರಿಂದ ನಮ್ಮ ನಾಯಿ ಓಡಾಡಿರೋಂಥ ಪ್ಲೇಸು ಸ್ಮೆಲ್ ಬರಲ್ಲ ಮತ್ತು ಚೆನ್ನಾಗಿರುತ್ತೆ ಅಂತ ಅನ್ಕೊತೀರಾ. ಆದರೆ ಇದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತಂದರೆ, ಸ್ನಿಫ್ ಮಾಡಬೇಕಾದ್ರೆ ಕ್ಲೋರಿನ್ ಅಂಶ ಇಲ್ಲ ಆಸಿಡ್ ಅಂಶಗಳು ಅವಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಜೊತೆಗೆ ಅಲರ್ಜಿಕ್ ರಿಯಾಕ್ಷನ್, ಸ್ಕಿನ್ ಅಲರ್ಜೀಸ್ ಇರ್ಬೋದು, ಅಲರ್ಜಿ ಇರ್ಬೋದು, ಇಷ್ಟೆಲ್ಲ ಕಂಪ್ಲೀಟಾಗಿ ಬರುತ್ತೆ. ಜೊತೆಗೆ ರ್ಯಾಷಸ್ ಅಂತೂ ಕಂಪ್ಲೀಟಾಗಿ ಆಗೇ ಆಗುತ್ತೆ. ಇಲ್ಲ ಯಾವಾಗ ಅದನ್ನು ಇನ್ಹೇಲ್ ಮಾಡುತ್ತೋ ಅವಾಗ ವಾಮಿಟಿಂಗ್ ಆಗಿರ್ಬೋದು, ಅವಕ್ಕೆ ಇರಿಟೇಷನ್ ಆಗೋದಾಗಿರ್ಬೋದು, ಜೊತೆಗೆ ಕಾಫಿಂಗ್ ಆಗಿರ್ಬೋದು, ಇಷ್ಟೆಲ್ಲ ಪ್ರಾಬ್ಲಮಿಂದ ಬಳಲ್ತಾ ಇರುತ್ತೆ. ಅದಕ್ಕೆ ನೀವೇನು ಯೂಸ್ ಮಾಡಬೇಕಪ್ಪ, ನಾವೇನು ಯೂಸ್ ಮಾಡಬೇಕು ಅಂತ ಕೇಳೋರಿಗೆ ಕೆನಲ್ ವಾಶ್ ಅಂತ ಇರುತ್ತೆ ಪ್ರಾಡಕ್ಟ್ಸ್ಗಳು ತುಂಬಾ ಇದೆ. ಸರ್ಚ್ ಮಾಡಿಬಿಟ್ಟು ಯಾವ್ದು ಚೆನ್ನಾಗಿದೆಯೋ ವ್ಯಾಲ್ಯೂಸ್ ಆಗಿರ್ಬೋದು, pH ವ್ಯಾಲ್ಯೂಸ್ ಆಗಿರ್ಬೋದು, ಇಷ್ಟೆಲ್ಲ ಗಮನ ಇಟ್ಕೊಂಡು ನೀಟಾಗಿರೋದು ತೊಗೊಳ್ಳಿ. ಈ ಕೆನಲ್ ವಾಶ್ ಜೊತೆಗೆ ಪಾರ್ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಟಿಕ್ಸ್ ಆ್ಯಂಡ್ ಫ್ಲೀಸ್ ಆಗಿರ್ಬೋದು, ಈ ಥರ ಎಲ್ಲ ಕೆಮಿಕಲ್ ಬರ್ನ್ ಮಾಡ್ತೀವಿ ಅಂತ ಎಷ್ಟೋ ಬ್ರ್ಯಾಂಡ್ಗಳು ಹೇಳ್ತವೆ. ಕರೆಕ್ಟಾಗಿ ಅದರಲ್ಲಿ ಏನಿರುತ್ತೆ ಕೆಮಿಕಲ್ ವ್ಯಾಲ್ಯೂಸ್ ಅಂತ ನೋಡಿಬಿಟ್ಟು ತೊಗೊಳ್ಳೋದು ತುಂಬಾ ಒಳ್ಳೆಯದು. 100% ಅಂತ ಹೇಳೋಕ್ಕಾಗಲ್ಲ, 99% ಸಕ್ಕತ್ತಾಗಿರುತ್ತೆ. ಆಮೇಲೆ ಕೆನಲ್ನ ವಾಶ್ನ ಮಾಡ್ತಿರ್ಬೇಕಾದ್ರೆ, ಇಲ್ಲಾಂದರೆ ಮನೇನ ಒರೆಸ್ತಾ ಇರಬೇಕಾದ್ರೆ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಬಿಡಬೇಕಾಗುತ್ತೆ. ನೀವು ನಾನೇನಪ್ಪ ಹಿಂಗೆ ಬಿಡ್ತಾಯಿದ್ದೀನಿ ಅಂದರೆ ಎಲ್ಲ ಕೇಜಲ್ಲಿ ಹೋಗಿ ಕುಂತ್ಕೊತಾರೆ, ಅದಾದಮೇಲೆ ಬಿಡೋದು ನಾನು. 1 ಅವರ್ 2 ಅವರ್ ಒಳಗಡೆನೇ ಇರ್ತಾರೆ. ಆ ಟೈಮಲ್ಲಿ ಬಿಟ್ಟರೆ ನಮ್ಮ ಕೇಜ್ಗಳು ಓಪನ್ ಆಗೇ ಇರ್ತವೆ ಎನಿ ಟೈಮು. ಇದರಿಂದ ಏನೆಲ್ಲ ಯೂಸ್ ಅಂತ ನೋಡಿರ್ತೀರಾ. ಇದರಿಂದ ಇನ್ನೂ ತುಂಬ ಯೂಸ್ ಇದೆ. ಅದೇನಂತಂದರೆ ಈ ಬ್ಯಾಕ್ಟೀರಿಯಾಸ್ಗಳನ್ನ, ಅಂದರೆ ಪಾರ್ವೈರಸ್ಸು 1-2 ನಾಯಿದ್ರೆ ಹರಡೋಂಥ ಚಾನ್ಸಸ್ ತುಂಬ ಇರುತ್ತೆ. ಅಂಥವಕ್ಕೆ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ. ಹೆಂಗೆ ಅಂತಂದರೆ ಸುಮ್ಮನೆ ಒಂದನ್ನ ಐಸೋಲೇಷನ್ ಮಾಡೋಕ್ಕೆ ಆಗಲ್ಲ, ಪಕ್ಕದಲ್ಲಿದ್ದರೂ ಸಾಕು, ಅದು ಸ್ಮೆಲ್ ನೋಡಿದ್ರೆ ಸಾಕು ಎಷ್ಟೋ ಡಿಸೀಸ್ ಹರಡೋಂಥ ಚಾನ್ಸಸ್ ತುಂಬ ಇರುತ್ತೆ. ಜೊತೆಗೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಜೊತೆಗೆ ಫಾಲೋ ಮಾಡಿಕೊಂಡು, ಜೊತೆಗೆ ಯೂಟ್ಯೂಬಲ್ಲಿ ತುಂಬಾ ಪೆಟ್ ಕೇರಿಂಗ್ ಟಿಪ್ಸ್ ಇದೆ, ಹೋಗಿ ಒಂದ್ಸರಿ ಚೆಕ್ ಮಾಡಿ.